RCB ಟೀಮ್ ಯಾಕಿಷ್ಟು ಫೇಮಸ್ ಗೊತ್ತಾ? ಇದು ಜಸ್ಟ್ ಕ್ರಿಕೆಟ್ ಟೀಮ್ ಅಲ್ಲ, ಒಂದು ಇಮೋಷನ್. 2008ರಲ್ಲಿ BCCI IPL ಸ್ಟಾರ್ಟ್ ಮಾಡಿದಾಗ ಬೆಂಗಳೂರು ಸಿಟಿಯನ್ನು ರೆಪ್ರೆಸೆಂಟ್ ಮಾಡಕ್ಕೆ ಈ ಫ್ರಾಂಚೈಸ್ ಹುಟ್ಕೊಂಡಿತ್ತು. ಆ ಸಮಯದಲ್ಲಿ ಬಿಸ್ನೆಸ್ ಮ್ಯಾನ್ ವಿಜಯ್ ಮಲ್ಯ ತಮ್ಮ ರಾಯಲ್ ಚಾಲೆಂಜ್ ಬ್ರ್ಯಾಂಡ್ ಪ್ರಮೋಟ್ ಮಾಡಕ್ಕೆ ತಂಡಕ್ಕೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತ ಹೆಸರಿಟ್ರು. ಅಷ್ಟೇ ಅಲ್ಲ, 2008 ಆಕ್ಷನ್ನಲ್ಲಿ ವಿಜಯ್ ಮಲ್ಯ ಅವರ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿ ಈ ಟೀಮನ್ನು ಸುಮಾರು 446 ಕೋಟಿ ರೂಪಾಯಿ ಕೊಟ್ಟು ಖರೀದಿಸಿತು. ಆ ಸಮಯಕ್ಕೆ ಇದು IPLನ ಮೋಸ್ಟ್ ಎಕ್ಸ್ಪೆನ್ಸಿವ್ ಟೀಮ್ಸ್ಗಳಲ್ಲಿ ಒಂದು. ಆದರೆ ಸ್ಟೋರಿಯಲ್ಲೇ ಮುಗಿಲಿಲ್ಲ. 2016ರಲ್ಲಿ ವಿಜಯ್ ಮಲ್ಯ ಫೈನಾನ್ಷಿಯಲ್ ಕಾಂಟ್ರವರ್ಸೀಸ್ನಲ್ಲಿ ಸಿಲುಕಿದ ನಂತರ ಟೀಮ್ ಓನರ್ಶಿಪ್ ಡಿಯಾಜಿಯೋ ಕಂಪನಿ ಕಂಟ್ರೋಲ್ಗೆ ಹೋಯಿತು. ಮತ್ತೆ 2024ರಲ್ಲಿ ಸ್ಮೃತಿ ಮಂದನ ನಾಯಕತ್ವದಲ್ಲಿ RCB ವಿಮೆನ್ಸ್ ಟೀಮ್ WPL ಟ್ರೋಫಿ ಗೆದ್ದು ಈ ಸಲ ಕಪ್ ನಮ್ದೇ ಅನ್ನೋದನ್ನ ಈ ಸಲ ಕಪ್ ನಮ್ದು ಅಂತ ಪ್ರೂವ್ ಮಾಡಿತು. ಹಾಗೆ ರಜತ್ ಪಾಟಿದಾರ್ ನಾಯಕತ್ವದಲ್ಲಿ RCB ತಂಡವು ಜೂನ್ 3, 2025ರಲ್ಲಿ ಟ್ರೋಫಿ ಗೆದ್ದು ಬೀಗಿತು. ಆಮೇಲೆ 2026ರಲ್ಲಿ RCB ಹಿಸ್ಟ್ರಿನಲ್ಲಿ ಬಿಗ್ಗೆಸ್ಟ್ ಚೇಂಜ್ ಆಯಿತು. ಆದಿತ್ಯ ಬಿರ್ಲಾ ಗ್ರೂಪ್ ನೇತೃತ್ವದ ಕನ್ಸೋರ್ಷಿಯಂ RCB ಟೀಮನ್ನ ಸುಮಾರು 16,660 ಕೋಟಿ ರೂಪಾಯಿ ಕೊಟ್ಟು ಖರೀದಿಸಿತು. 446 ಕೋಟಿಯಿಂದ 16,000 ಕೋಟಿ ತನಕ ಗ್ರೋತ್. ಇದು IPL ಹಿಸ್ಟ್ರಿಯ ಬಿಗ್ಗೆಸ್ಟ್ ಫ್ರಾಂಚೈಸ್ ಡೀಲ್ಸ್ಗಳಲ್ಲಿ ಒಂದು. ಹಲವು ವರ್ಷಗಳ ಕಾಲ ಟ್ರೋಫಿ ಬರೆದಿದ್ರೂ ಫ್ಯಾನ್ ಬೇಸ್ ಮ್ಯಾಟರ್ನಲ್ಲಿ RCB ಯಾವತ್ತಿಗೂ ಕಿಂಗ್. ಈ ಸಲ ಕಪ್ ನಮ್ದೇ ಅನ್ನೋ ಇಮೋಷನ್ ಇವತ್ತಿಗೂ ಕೋಟಿ ಕೋಟಿ ಫ್ಯಾನ್ಸ್ ಮನಸ್ಸಲ್ಲಿ ಜೀವಂತ ಇದೆ. ಇವಾಗ ನಡೀತಿರುವ IPLನಲ್ಲಿ ಯಾವ ತಂಡ ಗೆಲ್ಲುತ್ತೆ? ಕಾಮೆಂಟ್ ಮಾಡಿ.